ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲ ಗೊತ್ತಿದೆ, ಆಗ ರಮೇಶ್ ಜಾರಕಿಹೊಳಿ ರೇಬಲ್ ಯಾರು ಆಗಿದ್ರು? BY ವಿಜೇಂದ್ರಗೆ ಹೆಂಗೆ ಯತ್ನಾಳ್ ಅವರು ಯಡಿಯೂರಪ್ಪಗೆ ರೇಬಲ್ ಆಗಿದ್ದಾರೋ, ಈಶ್ವರಪ್ಪ ಒಂದು ಕಾಲದಲ್ಲಿ ಯಡಿಯೂರಪ್ಪಗೆ ರೇಬಲ್ ಆಗಿದ್ರು, ಅಂಥವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ತಮಗೆಲ್ಲ ಗೊತ್ತಿದೆ. ಮತ್ತು ಕಾಂಗ್ರೆಸ್ಸಿಂದ 14 ಶಾಸಕರನ್ನು ಸಿದ್ದರಾಮಯ್ಯ ಅವರು ಕಳಿಸಿ BJP ಸರ್ಕಾರ ಆಗುವಂತೆ ನೋಡಿಕೊಂಡ್ರಲ್ಲ. ಆಗ ರೇಬಲ್ ಯಾರಿದ್ರು? ರಮೇಶ್ ಜಾರಕಿಹೊಳಿ ಅವರು. ಅವ್ರು ಹೇಳ್ತಾರೆ ಒಂದು ಸರ್ಕಾರ ಬಿಡಿಸಿ ಒಂದು ಸರ್ಕಾರವನ್ನು ತಂದ್ರ 14 1 3 17 JDS 3. ಈಗ ಯಾರು ರೇಬಲ್ ಇದ್ದಾರೆ? ಈಗ ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್ ರೇಬಲ್ ಅಂದ್ರೆ ಆಗ ಅಣ್ಣ, ಈಗ ತಮ್ಮ. ಈ ಜಾರಕಿಹೊಳಿ ಸಹೋದರ ಏನಿದಾರ, ತಮ್ಮ ಪ್ರತಿಷ್ಠೆಗಾಗಿ, ತಮ್ಮ ಲಾಭಕ್ಕಾಗಿ, ಅಭಿವೃದ್ಧಿಗಾಗಿ, ಶ್ರೇಯಸ್ಸಿಗಾಗಿ ಅವ್ರು ಏನು ಬೇಕಾದ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ಅವರಿಗೆ ಅಧಿಕಾರ ಮುಖ್ಯ. ಕುರ್ಚಿ ಗಟ್ಟಿರ್ಬೇಕು. ಎಲ್ಲೆಲ್ಲಿ ಕುರ್ಚಿ ಗಟ್ಟಿ ಹಿಡಿತಾರೆ ಅಲ್ಲೆಲ್ಲಿ ತಮ್ಮದೇ ಆದಂಥ ಸಾಮ್ರಾಜ್ಯವನ್ನು ಮಾಡ್ಕೋತ ಬಂದಿದ್ದಾರೆ. ಗೋಕಾಕದಲ್ಲಿ ಜನರಲ್ ಇದೆ, ಅಲ್ಲಿ ಬಿಟ್ಕೊಡ್ಬೇಕು, ಇದು ಬಿಟ್ಟುಕೊಟ್ಟಿಲ್ಲ. ಅರಮಾವಿಯಲ್ಲಿ ಜನರಲ್ಲಿ ಬಿಟ್ಕೊಡ್ಬೇಕು, ಬಿಟ್ಕೊಟ್ಟಿಲ್ಲ. ಚಿಕ್ಕೋಡಿಯಲ್ಲಿ ಜನರಲ್ಲಿ ಬಿಟ್ಕೊಟ್ಟಿಲ್ಲ. ಅಂದ್ರೆ ಅಧಿಕಾರಕ್ಕಾಗಿ ಇವರು ಪಕ್ಷವನ್ನ ನೋಡೋದಿಲ್ಲ, ಯಾರು ನೋಡೋದಿಲ್ಲ. ಮತ್ತು BY ವಿಜೇಂದ್ರ ಈಗ ಪಕ್ಷದ ಅಧ್ಯಕ್ಷರಲ್ಲ, ಮತ್ತು ಅವ್ರ ವಿರುದ್ಧ ಮಾತಾಡ್ತಾರೆ. ಇಲ್ಲಿ DK ಶಿವಕುಮಾರ್ ಅಧ್ಯಕ್ಷರಲ್ಲ ಪಕ್ಷದ, ಮತ್ತು ಅವ್ರ ವಿರುದ್ಧ ಮಾತಾಡ್ತಾರೆ. ಅಲ್ಲಿ ಹೈಕಮಾಂಡಕ್ಕೆ ಇದನ್ನಿಲ್ಲ, ಇಲ್ಲಿ ಹೈಕಮಾಂಡಕ್ಕೆ ಬೆಲೆ ಇಲ್ಲ. ಹಂಗೆ ನೋಡಿದ್ರೆ ರಮೇಶ್ ಜಾರಕಿಹೊಳಿ ಪಕ್ಷದಿಂದ ಹೊರಗೆ ಹಾಕ್ಬೇಕಾಗಿತ್ತಲ್ಲ, ಹಾಕ್ಲಿಲ್ಲ. ಹಂಗೆ ನೋಡಿದ್ರೆ ಇಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಪಕ್ಷದಿಂದ ಹೊರಗೆ ಹಾಕ್ಬೇಕಾಗಿತ್ತಲ್ಲ, ಹಾಕಿಲ್ಲ. ಅಹಿಂದ ವರ್ಗವನ್ನ ಎಷ್ಟು ಉಪಯೋಗ ಮಾಡ್ಕೊಂಡಿದೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ ಅಧಿಕಾರ ಮುಖ್ಯ, ತಮ್ಮ ಸ್ವಪ್ರತಿಷ್ಠೆ ಮುಖ್ಯ. ಯಾರು ಎಂತಾರೆ ಏನಿದೆ ಎಲ್ಲಾನು ತುಳಿಯೋದನ, ಬರೀ ತುಳಿದ ಮೇಲೆ ಬರೋದು ಇವ್ರ ಗುಣಧರ್ಮ. ಇಂಥ ಜಾರಕಿಹೊಳಿ ಸಹೋದರರು ಇನ್ನ ಇಲ್ಲಿ ಯಾವ ಆಟ ಆಡ್ತಾರೆ ನೋಡ್ಬೇಕು. ಯಾಕಂದ್ರೆ ಒಂದು ಹೋಟ್ ಇದೆ MLCಯಲ್ಲಿ, ಯಾರ್ದು ಲಕ್ಕನ್ ಜಾರಕಿಹೊಳಿ. ಈಗ ಒಂದು ಹೋಟ್ ನಡೀತೆ ಅಂತ ಹೇಳಿರಿ ವಿಧಾನ ಪರಿಷತ್ನಲ್ಲಿ, ಅಲ್ಲಿ ಒಂದ ಹೋಟ್ ಕಡಿಮೆ ಇತ್ತು. ಹೊರಟ್ಟಿ ಅವ್ರು ಬೇರೆ ಕಡೆ ಹೋಯ್ತು, ಇವ್ರದೊಂದು ಹೋಟ್ ಬೇಕಾಗಿತ್ತು. ಅದ ಒಂದು ವಿಧೇಯಕ ಮಂಡನೆ ಆಗ್ಬೇಕಾದ್ರೆ ಅವಾಗ ಇವು ಯಾರ ಕಡೆ ಇರ್ತಾರೆ? ಒಂದು 10-15 ಫೈಲ್ ಇಡ್ತಾರೆ ಮೊದಲು. ಯಾರು ಮುಖ್ಯಮಂತ್ರಿ ಐತೆ ಅವ್ರ ಮುಂದೆ, ಈಗ ಸದ್ಯ ಸಿದ್ದರಾಮಯ್ಯ ಅವ್ರ ಮುಂದೆ ಇಡ್ತಾರೆ. ನೋಡ್ರಿ, ನಮ್ಗೆ ಈ ಫೈಲಿಗೆ ಸಹಿ ಮಾಡ್ರೆ ನಾನು ನಿಮ್ಗೆ ಹೋಟ್ ಹಾಕ್ತಾನಂತ. ಅಂದ್ರೆ ಇಲ್ಲಿ ಸ್ವಹಿತಾಸಕ್ತಿ ಹೌದಿಲ್ಲ. ಅಂದ್ರೆ ತಮಗೇನು ಬೇಕು ಅದನ್ನು ಮಾಡ್ಕೋತ ನಡ್ತಾರೆ. ಇವ್ರು ಈ ಪಕ್ಷದ ನಾಯಕರ ನಗಣ್ಯ ಅಂತ ಏನು ಬೆಲೆನ ಕೊಡೋದಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಶಾಸಕರದಾರ? ಕಾಂಗ್ರೆಸ್ರು 11 ಶಾಸಕರು. ಈ 11 ಶಾಸಕರಿಗೆ ಏನು ಬೆಲೆ ಕೊಡ್ತಾರ? ಇಲ್ಲ. ಲಕ್ಷ್ಮೀ ಬೆಳಕರ್ಗೆ ಬೆಲೆ ಕೊಡ್ತಾರ? ಇಲ್ಲ. ಸುಮ್ಮನೆ ಏನೋ ನಡೆದ ಇವ್ರನ್ನ ಯಾಕೆ ಹಿಡ್ಕೊಂಡಾರ? DK ಶಿವಕುಮಾರ್ ನಮಗೆ ತ್ರಾಸ ಮಾಡಿರಲ್ಲ ಮುಂದಿನ ಸಲ ಅಂತ. ಈಗ ಇವ್ರನ್ನ ಹಿಡ್ಕೊಂಡಿದ್ರೆ ನಮಗಲ್ಲಿ ಕುರ್ಚಿ, CM ಕುರ್ಚಿ ಇರಾಕ ಸ್ವಲ್ಪ ಹಾದಿ ಮಾಡಿ ಕೊಟ್ಟಂಗಾಗ್ತದೆ ಅಂತ ಇವ್ರನ್ನ ಇಟ್ಟಾರ. ಮುಂದಿನ ಸಲ ಮತ್ತೆ ಸಿದ್ದರಾಮಯ್ಯನ ಮುಂದುವರೆದ್ರ ಅಂತಂದ್ರೆ ಮತ್ತಿಲ್ಲೇ ಲಕ್ಷ್ಮೀ ಬೆಳಕರ್ಗೆ ಬೆನ್ನ ಹತ್ತಾರ. ಕೆಡೋಲಿಲ್ಲ, ಹೇಳಿ ಕೇಳಿ ಕೆಡೋರಲ್ಲ. ನಾನು ಮೊದಲು ಏನು ಹೇಳಿದ್ರು? ಬೆಳಗಾವಿಯಲ್ಲಿ ನಾವು ನಿಲ್ತೇವೆ ಅಂತ ಹೇಳಿದ್ರು. ಅದರ ಕೊಡ್ಲಿಲ್ಲ. ಯಾಕೆ DK ಶಿವಕುಮಾರ್ ಅಡ್ಡ ಬಂದು ಇವ್ರಿಗೆ ಕೊಡಿಸಿದ್ರು. ಅವದೊಂದು ಸಿಟ್ಟಿತ್ತು. ಆದ್ರೆ ಆ ಸಿಟ್ಟಿನಿಂದ ಇವ್ರೆಲ್ಲ 3 ಮಂದಿ ಕೂಡಿ 5 ಮಂದಿ ಕೂಡಿ ಕೆಡವಿಬಿಟ್ರಲ್ಲ. ಮತ್ತು ಅದೇ ಜಾರಕಿಹೊಳಿ ಸಹೋದರನ ಇವರು ದೋಸ್ತಿ ಮಾಡ್ತಾರೆ. ಯಾಕೆ? ಅಧಿಕಾರ. ಲಕ್ಷ್ಮೀ ಬೆಳಕರ್ ಅಧಿಕಾರ ಬೇಕೈತಿ, ಸ್ವಪ್ರತಿಷ್ಠೆ, ರಾಜಕಾರಣ ಮಾಡಬೇಕು. ಇಂಥ ರಾಜಕಾರಣ ಒಬ್ಬನ ತುಳಿದು ಇನ್ನೊಬ್ಬ ರಾಜಕಾರಣ ಮಾಡೋದು ತಪ್ಪದು. ನೈತಿಕ ಮೌಲ್ಯ ಇಲ್ಲ ಇವರಿಗೆ, ನೈತಿಕ ಶಿಕ್ಷಣ ಇಲ್ಲ, ನೈತಿಕ ಮೌಲ್ಯ ಇಲ್ಲ. ಯಾವ ಆಧಾರದಿಂದ ಇವರು ಪಕ್ಷದಲ್ಲಿ ಉದ್ಧಾರ? ಅದು ಭಾಳ ಕಠಿಣ ಇದೆ. ಅದು ತಿಳ್ಕೋದು ಭಾಳ ರಹಸ್ಯ ಇದೆ. ಮಾಸ್ಟರ್ ಮೈಂಡ್ ಅಂತಾರೆ. ಯಾರು ಮಾಸ್ಟರ್ ಮೈಂಡ? ಇನ್ನೊಬ್ಬರು ತುಳಿದು ಮೇಲೆ ಬರೋದು ಮಾಸ್ಟರ್ ಮೈಂಡ್ ಅಲ್ಲ, ಇನ್ನೊಬ್ಬರು ಬೆಳೆಸಿ ಆಗೋದು ಮಾಸ್ಟರ್ ಮೈಂಡ್. ಅದಕ್ಕೆ ರಮೇಶ್ ಕುರ್ಚಿ ಹೇಳಿದ್ರಲ್ಲ, ಅಹಿಂದ ಇವ್ರ ಮನ್ಯಾಗ ಐತೆ ಅಂತ. ಕಾಂಗ್ರೆಸ್ ಪಕ್ಷ ಇವ್ರ ಮನ್ಯಾಗಿಂದ ಐತೆ, ಹೆಂಗೆ ಹೊರಗೆ ಬರೋದು? ಅದು ಪಕ್ಷದ ಕಚೇರಿ ಇರಲಿಲ್ಲ, ಮತ್ತು ಜಿಲ್ಲಾದಲ್ಲಿ ಇಲ್ಲ. ಜಿಲ್ಲಾ ಕಾಂಗ್ರೆಸ್ ನಾಯಕರು ಕೇಳಲ್ಲ, ನಮ್ದೇಲ್ಪ ಎಲ್ಲ ಸತೀಶ್ ಜಾರಕಿಹೊಳಿ ಹೇಳ್ತಾ ಅದನ್ನ ನಾವು ಕೇಳ್ತೇವೆ. ಹಂಗಾದ್ರೆ ನೀವೆಲ್ಲ ಕೊಡಿ, ಒಂದು ರೇಬಲ್ ಟೀಮ್ ಯಾಕೆ ತಯಾರು ಮಾಡಲಿಲ್ಲ? ನಮ್ಮ ತಾಕತ್ ಪಡಿಸಂಗಿಲ್ಲ.
ತಾಕತ್ತಲ್ಲಪ್ಪ, ನಿಮ್ಮ ತಂತ್ರಜ್ಞಾನ ಇದೆಯಲ್ಲ, ಯಂತ್ರ ಜಂತ್ರ ಮಂತ್ರ ಕುತಂತ್ರ ಎಲ್ಲ ನಿಮಗಿದೆಯಲ್ಲ, ಅದು ನೀವು ಓಡ್ಸಂಗಿಲ್ಲ, ತಲೆ ಓಡ್ಸಂಗಿಲ್ಲ. ಅವ್ರು 24x7 ರಾಜಕಾರಣ ಮಾಡ್ತಾರೆ. ನಿಮಗೇನಾಗಿದೆ? ಎಂತೆಂಥ ಅಹಿಂದ ನಾಯಕರನ್ನು ಇವ್ರು ತುಳಿದ ಮೇಲೆ ಬಂದಾರೆ. ನೋಡಕ್ಕೆ ಹೋದ್ರೆ ದೊಡ್ಡ ಹಿಸ್ಟ್ರಿ ಇದೆ. ಒಟ್ಟು ಇವ್ರ ಮುಂದೆ ಯಾರು ನಿಲ್ಲಬಾರ್ದು, ಕೈ ಕಟ್ಟಿ ನಿಲ್ಲಬಾರ್ದು. ಪ್ರಭಾಕರ್ ಕೋರೆ ಮುಂದೆ ಹೆಂಗೆ ಕೈ ಕಟ್ಟಿ ನಿಲ್ಲಬಾರ್ದ, ಹಂಗೆ ಇವ್ರು ಕೈ ಕಟ್ಟಿ ಯಾರೂ ನಿಲ್ಲಬಾರ್ದು. 5-5 ಫುಟ್ 6-6 ಫುಟ್ ಅದು ಅಂತರದಾಗ ನಿಲ್ಬೇಕು. ಇವ್ರು ಮತ್ತು ಒಂದೇ ಕುರ್ಚಿ ಹಾಕಿರ್ತಾರೆ ಮುದ್ದಾಮ. ಅದು ಒಂದೇ ಕುರ್ಚಿ, ಎರಡನೇ ಕುರ್ಚಿ ತರಂಗಿಲ್ಲವ. ಹಳ್ಳ್ಯಾಗ ಹೋಗಿ ನೋಡ್ರಿ, ಎಲ್ಲರೂ ನಿಂತಿರ್ತಾರ, ಇವ್ರಟ್ಟ ಕೂತಿರ್ತಾರ. ಗೌಡ್ ನಿಂತಿರ್ತಾನೆ, ಕುಲ್ಕರ್ ನಿಂತಿರ್ತಾನೆ. ಯಾಕರಪ್ಪ ನೀವು ಯಾಕೆ ಅವ್ರಿಗೆ ತಡೆ ಒಡ್ಲಿಲ್ಲ? ನೀನು ಡಿಸಿಷನ್ ಬ್ಯಾಂಕ್ ಬರೋಣ, ಕಾಂಗ್ರೆಸ್ ಆಗ್ಬೇಕಾಯ್ತು ಅಧ್ಯಕ್ಷ, ಯಾಕಾಗಲಿಲ್ಲ? 8 BJP 8 ಕಾಂಗ್ರೆಸ್. ನಂತರ ಸರ್ಕಾರ ನಾಮನಿರ್ದೇಶನ ಅಶೋಕ್ ಪಟ್ಟಣ. ನಂತರ ಒಂದು ಅಪೇಕ್ಷ ಬ್ಯಾಂಕಿಂದ 1 10 ಹತ್ತಲ ನಿಮ್ದು 10 ನಿಮ್ದು ಯಾಕೆ ಸೋತಿತ್ತು? ನೀವು ಯಾಕೆ ನಿಲ್ಲಿಸಲಿಲ್ಲ? ಹೊಂದಾಣಿಕೆ ರಾಜಕಾರಣ. ದುಡ್ಡು ತೆಗಿಬೇಕಾಗಿದೆ, ಅನಸಬ್ದಲ್ಲಿ ಕುಡಿಸಿ ದುಡ್ಡು ತೆಗಿಬೇಕಾಗಿದೆ. ಹಿಂದೆ ರಮೇಶ ಕತ್ತಿಯವರು ಕೊಡಲಿಲ್ಲ, ಅಲ್ಲಿ ತಮ್ಮ ಮನುಷ್ಯನ ಕೂಡಿಸಿ 80 ಕೋಟಿ ತಗೊಂಡ್ರು. 1-2 ತಿಂಗಳ ತಗೊಂಡ್ರು. ಹಣ ಬೇಕಾಗಿದೆ, ಅಧಿಕಾರ ಬೇಕಾಗಿದೆ. ನಂತರ ಇವರಿಗೆ ಜಿಲ್ಲಾ ಆಡಳಿತ ಬೇಕಾಗಿದೆ. ಜಿಲ್ಲಾ ಆಡಳಿತ ಅಂದ್ರೆ ಜಿಲ್ಲೆಯನ್ನು ಆಡಳಿತ ಮಾಡುವಂಥ ಒಂದು ಅಧಿಕಾರ ಬೇಕಾಗಿದೆ. ಸಿಕ್ಕಿದಲ್ಲ ಮತ್ತೀಗ ಎಲ್ಲ ಸಿಕ್ಕಿದೆ. ಈ ವಿಡಿಯೋದ ಮುಖ್ಯ ತಾತ್ಪರ್ಯ ಕೇಳ್ಬೋದಲ್ಲ, ಈ ವಿಡಿಯೋ ಯಾಕೆ ಮಾಡತ್ತೀರ ಅಂತ ಕೇಳ್ಬೋದಲ್ಲ. ಈ ಜಾರಕಿಹೊಳಿ ಸಹೋದರನ ಮೇಲೆ ಬರಲಿಕ್ಕೆ ಯಾರು ಪ್ರಯತ್ನ ಪಡ್ತಾ ಇಲ್ಲ. ಒಂದೇದ್ದು 5 ನಾಯಕರು ಎಲ್ಲ ಕೂಡ್ಬೋದಿತ್ತಲ್ಲ, ಯಾರ್ಯಾರು ತುಳಿದಾರ ಅವರು ನಾಯಕ ಮಾಡಿ 5 ವರ್ಗ ಇರಲಿ. ಸಿದ್ದರಾಮಯ್ಯ ಅವ್ರದ್ದು 2002-3ರಲ್ಲಿ ತೆಗೆದ್ರಲ್ಲ, 24 ವರ್ಷ ಏನು ಮಾಡೋಕ್ಕಾಗಲಿಲ್ಲಲ್ಲ, ಅದು ಬಿಡ್ರದ 5 ವರ್ಗ ಎಲ್ಲ ಮರ್ತಿದಾರೆ. ಬರೀ ಯಾವಾಗ ಇಲೆಕ್ಷನ್ ಬಂದಾಗ ಅಹಿಂದ ಅಂತ ತೆಗಿತಾರೆ, ಅದನ್ನ ಬಿಟ್ಟು ಬಿಡೋಣ. ಈ ನೀವೊಂದು ಅಹಿಂದ ಮಾಡ್ರಲ್ಲ, ಅಹಿಂದ ಬಿ ಮಾಡ್ರಿ, ಅಥವಾ ಅಹಿಂದ ಬ್ರಕೆಟ್ ಸೆಕ್ಯುಲರ್ ಮಾಡ್ರಿ. ಅಂಬೇಡ್ಕರ್ ವಾದ ಅಂತ ಮಾಡಲಿಲ್ಲ ಅವರು, ಹಂಗೆ ಮಾಡ್ರಲ್ಲ. ಅಹಿಂದ ಅವ್ರದ್ದಿರಲಿ, ಮತ್ತು ಅಹಿಂದ ಸೆಕ್ಯುಲರ್ ಅಂತ ನೀವು ಬ್ರಕೆಟ್ ಹಾಕೋದು ಮಾಡಲ್ಲ. ಯಾರು ನಿಮ್ಮನ್ನು ತಡೀತಾರೆ? ಬುದ್ಧಿ ಹೇಳಲಿಕ್ಕೆ ನಾವಿದೆಯಲ್ಲ, ಎಲ್ಲವನ್ನ ಬಲ್ಲವನ ಅಂತ ನನಗೆ ಎಲ್ಲ ಗೊತ್ತಿದಲ್ಲ. ಅದರ ಬಾಯಿದ್ದವ ಹಲ್ಲಿದ್ದವ ಕಡ್ಲಿದ್ದವ ಹಲ್ಲಿರಂಗಿಲ್ಲ ಅಂತ ನಮ್ಮ ಪರಿಸ್ಥಿತಿ. 18 ಶಾಸಕರು ಯಾರು ಮಾತಾಡ್ಸಿದ್ರೆ ನಮ್ಮನ್ನ ಬೇಡ, ಮಾತಾಡ್ಸೋದು ಬೇಡ. 8 MLA ನಾವು ಕೆಡುತ್ತೇವೆ, ಆರಿಸ್ತಿರ್ತೀವಲ್ಲ, ಕೆಡುತ್ತೇವೆ. ಯಾಕಂದ್ರೆ ನಮ್ದು ಏನು ಶಕ್ತಿ ಬಂದಿದೆ ಈಗ, 10,000-15,000 ಓಟ್ ನಾವು ಈ ಕಡೆ ಮಾಡ್ತೇವೆ. ಏನೋ ಹೇಳಿ ಮಾಡ್ತೇವೆ. ಒಟ್ಟು ಮತದಾರನ ದಿಶಾ ಬರೋದು ಎಷ್ಟೊತ್ತು ನೀವು ರೊಕ್ಕ ಕೊಟ್ಟು ಮಾಡ್ತೀರಿ, ನಾವು ಮಾತಿನಿಂದ ಮಾಡ್ತೇವೆ. ಅದನ್ನು ಮಾಡ್ತೇವೆ ನಾವು. ಇವತ್ತಿನ ಮುಖ್ಯ ಉದ್ದೇಶ ಏನಂತಂದರೆ, ಜಾರಕಿಹೊಳಿ ಸಹೋದರು ಪ್ರತಿಷ್ಠೆಗಾಗಿ, ಅಧಿಕಾರಕ್ಕಾಗಿ, ಸ್ವಾರ್ಥಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ. ಇದು ಇತಿಹಾಸ, ಇದು ಎಲ್ಲರಿಗೂ ಗೊತ್ತಿದೆ. ಇದರಿಂದ ಯಾವ ರೀತಿ ಇವರು ಸಾಮ್ರಾಜ್ಯ ಕಟ್ಟಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಗೊತ್ತಿದ್ದು ಮತ್ತು ಅವ್ರ ಹಿಂದೆ ಅಡ್ಡಾಡ್ತೀರಂದ್ರೆ ನಿಮ್ದು ಏನಾದ್ರು ಅಟ್ಗಾಸಿರ್ಬೇಕು. ಏನು ಚಾಕ್ಲೇಟ್ ಕೊಡ್ತಾರ? ಒಂದು ಹೆಲಿಕಾಪ್ಟರ್ ತೊಗೋತಾರ, ಡಬಲ್ ಇಂಜಿನ್ ಹೆಲಿಕಾಪ್ಟರ್ ತೊಗೋತಾರ, 30 ಕೋಟಿ ಅಂತ. ಏನು 300 ಕೋಟಿ ಆಂಬಲ್ಲ, ಹೇಳಕ್ಕೆ ಬರಂಗಿಲ್ಲ, ಎಷ್ಟೊತ್ತಿ ಗೊತ್ತಿಲ್ಲ. 30 ಕೋಟಿ ಅಂತಾರ ಒಂದು ಹೆಲಿಕಾಪ್ಟರ್ಗೆ. ಅದನ್ನು ತೊಗೊಂಡಾರ. ಇನ್ನು ಸುತ್ತಾರವರು 2028ಕ್ಕೆ. ಮತ್ತು ಮಾಡಲಿಲ್ಲ ಅಂದರೆ ಸರ್ಕಾರ ಕೆಡವರು. ಮತ್ತು ಒಂದು 15-20 ಸೀಟು ಬೇಕಾಗಿತ್ತು ಅಂದರೆ ರಮೇಶ್ ಜಾರಕಿಹೊಳಿ ತರ್ತಾರಲ್ಲ ಅವರು ಚಾಣಾಕ್ಷ ರಾಜಕಾರಣಿ. ಯಾರನ್ನ ಎಲ್ಲಿ ಇಡಬೇಕು, ಎಲ್ಲೆಲ್ಲಿ ಡಂಪ್ ಮಾಡಬೇಕು, ಎಲ್ಲೆಲ್ಲಿ ಕೆಳಗಿಡಬೇಕು ಎಲ್ಲ ಇಡ್ತಾರೆ ಅವರು. ಬಾಂಬೆ ಬಾಯ್ಸನ್ನು ಓದು ಎಷ್ಟು ವ್ಯವಸ್ಥಿತವಂತ ತಂದು ಇಲ್ಲಿ ತಂದು ಓಟ್ ಹಾಕಿಸಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದರು. ಅದೇ ಯಡಿಯೂರಪ್ಪ ಇವ್ರನ್ನ ತೆಗೆದು ಹೋಗಿದ್ರು. ಅದು ಮಾತು ಬೇರೆ. ಅದು ನಾವೇನು ಹೇಳೋದಿಲ್ಲ. ಜಾರಕಿಹೊಳಿ ಸಹೋದರ ನೀವು ಯಾರು ನಂಬ್ತೀರಿ ಅವ್ರು ಹಳ್ಳ ಹಿಡಿತೀರಿ, ಎಷ್ಟು ಹೇಳ್ಬೋದು ನಾವು. ನಮಸ್ಕಾರ.